ಅರಸೀಕೆರೆಯಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡರ ಭಾಗವಹಿಕೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರಾದ ಶ್ರೀ ಕೆಎಂ ಶಿವಲಿಂಗೇಗೌಡರು ಅವರು ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಜಿಲ್ಲಾ ಘಟಕ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಜಿಲ್ಲಾ ಘಟಕ ಮೊದಲಿಯರ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಸಮಾಜದಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಜನರಿಗೆ ನಿಖರವಾಗಿ ಹಾಗೂ ಜವಾಬ್ದಾರಿಯಿಂದ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಅನನ್ಯವಾಗಿದೆ. ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಕಾಪಾಡಿಕೊಂಡು ಕಾರ್ಯನಿರ್ವಹಿಸುವ ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ಪತ್ರಕರ್ತರು ಜನರು ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕ ಸಮಸ್ಯೆಗಳನ್ನು ಬೆಳಕಿಗೆ ತಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಅವರು ಹೇಳಿದರು. ಇಂದಿನ ಡಿಜಿಟಲ್ ಯುಗದಲ್ಲಿ ನಿಖರ ಮಾಹಿತಿಯನ್ನು ಪರಿಶೀಲಿಸಿ ಜನರಿಗೆ ತಲುಪಿಸುವ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಗೂ ತಾಲೂಕಿನ ಅನೇಕ ಪತ್ರಕರ್ತರು, ಸಂಘದ ಪದಾಧಿಕಾರಿಗಳು, ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವರದಿ ಸರ್ಕಾರ ಹೆಚ್ಚಿನ ರೀತಿ ಸವಲತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಈಗ ಭವನ ಭಾಳ ವರ್ಷಗಳಿಂದ ಭವನ ಕಟ್ಟಬೇಕು ನಾನು ಶಾಸಕನಾಗಿ ಬಂದ್ಕಟ್ಟಿಂದ ಹೇಳ್ತಾ ಇದ್ರು, ಆಗಿರಲಿಲ್ಲ. ಈ ಸಾರಿ ತೀರ್ಮಾನ ಮಾಡಿ ಒಂದು ಒಳ್ಳೆಯ ಜಾಗವನ್ನು ಹುಡುಕಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಆ ಭವನವನ್ನು ಕಟ್ಟಲಿಕ್ಕೆ ಕಳೆದ ಸಾರಿನೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಇಲ್ಲಿ ಕರೆಸಿದಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಬಂದಿದ್ದರು. ನಮ್ಮ ನಗರಸಭೆಯನ್ನು ಇಟ್ಟು ನಮ್ಮ ಶಮೀವುಲ್ಲಾ ಅವರು ಅಧ್ಯಕ್ಷರಾಗಿದ್ದರು. ಆ ಜಾಗವನ್ನು ಶಿಫಾರಸು ಮಾಡಿ ನಾವು ಕಳಿಸ್ತು, ಬೆಂಗಳೂರಿಗೆ ಹೋಯ್ತು. ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ಬಂದಾಗ ಆ ಸಬ್ಜೆಕ್ಟ್ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂತ ಕ್ಯಾಬಿನೆಟ್ ಮುಗಿದೋತು ಅಂತ ತಿಳ್ಕೊಂಡು ನಾನು ಕ್ಯಾಬಿನೆಟ್ ಹಾರೊಳಿಗೆ ಹೋಗ್ಬಿಟ್ಟೆ. ಇನ್ನು ಕ್ಯಾಬಿನೆಟ್ ಮುಗಿದಲ್ಲ ಕಡೆ ಗೆರೆ ನೀಗಲ ಬತ್ತಿ ನಮ್ಮ ಸುವರ್ಣ ನ್ಯೂಸ್ನಲ್ಲಿ ಬಾಯಿ ತೋರಿಸ್ಬಿಟ್ಟಿಲ್ಲ, ಶಿವಲಿಂಗೇಗೌಡರು ಮಂತ್ರಿ ಆದಮೇಲೆ ಕ್ಯಾಬಿನೆಟ್ ಒಳಗೆ ಹೋಗ್ಯಾರೆ ಅಂತ. ನಾನು ಈ ಉದ್ದೇಶಕ್ಕೆ ಹೋದೆ, ಅದೊಂದು ಮರೆತುಬಿಟ್ಟರು ಅಂತ ಹೇಳಿದ್ರೆ ಮಾಡಿದ್ರೆ ಹೋಗಪ್ಪ, ಇನ್ನು ಕ್ಯಾಬಿನೆಟ್ ಇನ್ನೂ ಮುಗಿದಲ್ಲ ಅಂತ ಹೇಳಿದ್ರು. ಆವಾಗ ಹಣನ ಭಾಳ ಕಡಿಮೆ ಮಾಡಿ ಕೊಟ್ಟು ಇವತ್ತು ಆ ನಿವೇಶನ ಆಗಿದೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನೀವು ಯಾರು ಹೋಗಿ ಯಾರ ಹತ್ರಲ್ಲೂ 10 ಪೈಸೆ ಕೇಳಬೇಡಿ. ಯಾಕೆಂದರೆ ದುಡ್ಡು ಕೇಳ್ತಾರೆ ಅನ್ನೋದು ಇದು ಬೇಡ. ನಾನೇ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ಹಣ ಆಗುತ್ತೆ ಅದನ್ನು ನಾವು ಒದಗಿಸಿಕೊಡ್ತೇನೆ. ಆ ಭವನವನ್ನು ಉತ್ತಮವಾದಂಥ ರೀತಿಯಲ್ಲಿ ನಿಮಗೂ ಅಲ್ಲೊಂದು ಭಾಳ ವ್ಯವಸ್ಥಿತವಾಗಿ ಹಾಸನದಲ್ಲಿ ಭಾಳ ಚೆನ್ನಾಗಿ ಕಟ್ಟಿದ್ದೀವಿ. ಹಾಸನದಲ್ಲಿ ಕಟ್ಟಿದಂಗೆ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ, ನಾನು ಎಲ್ಲರ ಹತ್ರ ಸಹಾಯ ತಗೊಳ್ಳೋಣ ಅಂತ
ಇದ್ದು ಹೇಳಿದ್ದೆ ಮುಂಚೆನೇ ಹೇಳಿದ್ದೆ. ಈಗ ಹೇಳ್ತಾ ಇದ್ದೀನಿ ಸಭೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾರೂ ಇಲ್ಲ, ಆನಂದರವರ ನೇತೃತ್ವದಲ್ಲಿ ಈಗ ಆ ಭವನ ನಿರ್ಮಾಣ ಆಗುತ್ತೆ. ಆ ಭವನಕ್ಕೆ ಪೂರ್ಣ ಪ್ರಮಾಣದ ಹಣವನ್ನು ನಾನು ಒದಗಿಸ್ತೇನೆ. ಯಾರ ಹತ್ರಲ್ಲೂ ಹೋಗಿ 5 ಪೈಸೆ ಕೇಳೋವಂಥ ಅವಶ್ಯಕತೆ ಇಲ್ಲ. ಅವರೇನಾದ್ರು ಕೊಡೋದಾದರೆ ಮಾನ್ಯುಮೆಂಟ್ಸು ನಿಮ್ಗೇನು ಬೇಕು ನಿಮ್ಮ ಸಂಘಕ್ಕೆ ಮಾನ್ಯುಮೆಂಟ್ಸ್ ಏನಾದರೂ ಕೊಡೋದಿದ್ದರೆ, ದಾನ ಕೊಡೋದಿದ್ದರೆ ಯಾರಾದರೂ ಪುಣ್ಯಾತ್ಮರು ಕೊಡಲಿ. ಆ ಕಟ್ಟಡದ ಜವಾಬ್ದಾರಿ ನಾನು ತಗೋತೀನಿ. ಅದು ಹಣ ಎಷ್ಟಾದ್ರೂ ಅದನ್ನು ಕಟ್ಟಿಸಿ ಲೋಕಾರ್ಪಣೆಯನ್ನು ಈ ಒಂದು 6 ತಿಂಗಳು 7 ತಿಂಗಳೊಳಗೆ ಮುಗಿಸ್ಕೊಡೋಣ. ಕೆಂಚೇಗೌಡರೆ ಯೋಚನೆ ಮಾಡಬಹುದು. ಮದನಗೌಡ್ರೆ ಒಂದು 6 ತಿಂಗಳಲ್ಲೇ ಮುಗಿಸೋಣ. ಇವರೇ ಲೇಟ್ ಮಾಡಿ ಶಂಕುಸ್ಥಾಪನೆ ಹಾಕಕ್ಕೆ ಅದು ಒಪ್ಪದಾಗಿ 9 ತಿಂಗಳಾಗ್ತದೆ. ಚಿತಾಭಸ್ಮ ಇವತ್ತು ಕಸ್ತೂರಿಬಾ ಗಾಂಧಿ ಸ್ಮಾರಕ ಇವತ್ತೊಂದು ಎಲ್ಲ ಬಂದು ನಾವಿಲ್ಲಿ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲೇ ಮಾದರಿ ಮಾಡಿರುವಂಥ ಸೇವೆ ಅವರಿಗೆ ಸಿಕ್ಕಿದೆ, ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಇದೊಂದು ಭಾಳಷ್ಟು ಸಮಯ ಸಿಗ್ತಾ, ಯಾಕಂದರೆ ನಾವೆಲ್ಲ ಮನುಷ್ಯರು, ಹಾಗೆ ಹೋಗಬಾರ್ದು. ಮನುಜ ಕುಲದ ಜನನ ಲಾಭ ಯಾವುದು ಅಂತ ಅಂದರೆ ನಾನು ಯಾರೆಂದು ತಿಳಿಯುವುದು. ಭಗವಂತ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಹೋದರೆ ಸದಾಕಾಲ ಅದು ಸ್ಮರಣೆ ಮಾಡುವಂಥ ಅವಕಾಶಗಳಾಗ್ತದೆ. ಸುಮ್ಮನೆ ಬಂದವರಲ್ಲ, ಹೋರಾಟ. ನಮ್ಮ ಆದಿಚುಂಚನಗಿರಿ ಇಂದಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಹಳ್ಳಿಗೆ ಹೋಗಿ ಮಠಕ್ಕೆ ಭಿಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಕೂಡ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರ ಅವರು ಕೂಡ ಹೋಗಿ ದೊಡ್ಡವ್ರ ಜೊತೆ ನಾವು ಹೇಳ್ತೀವಿ, ಸ್ವಾಮಿಗಳು ಹೆಂಗೆಂಗೋ ಅಂತ ನಾವು ಹತ್ರನೇ ಹೋಗ್ತಿರ್ಲಿಲ್ಲ. ನಾವೆಲ್ಲ ಸುಮ್ಮನೆ ನಾವು ಹತ್ರ ಹೋಗಲಿಕ್ಕೆ ಸಾಧ್ಯ ಆಗಿ ಯಾರನ್ನೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಗುರುಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಅವರು ಆಡಿದಂಥ ಮಾತುಗಳು ನನ್ನ ಹೃದಯದಲ್ಲಿ ನಾಡ್ತು. ಅದು ನನಗೆ ಇವತ್ತು ಪ್ರೇರಣೆ ಕೊಟ್ಟು ಇವತ್ತು ಒಬ್ಬ ಹಳ್ಳಿ ಮಗನಾಗಿ, ಭೂಮಿ ಮಗನಾಗಿ ಇವತ್ತು ಭಗವಂತ ಯಾವತ್ತು ಇವತ್ತು ಒಂದು ಶಾಶ್ವತವಾಗಿ ಮಾಡುವಂಥ ಕೆಲಸಗಳು ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟ. ಯಾಕೊತ್ತ ಅಂದರೆ ಆನೆಯಷ್ಟು ಕೆಲಸ ಮಾಡಿ ಇರುವೆಯಷ್ಟು ಪ್ರಚಾರ ತಗೊಳ್ಳೋರು ನಮ್ಮ ಶಿವಲಿಂಗೇಗೌಡರು. ಕೆಲವರು ಇರುವೆಯಷ್ಟು ಕೆಲಸ ಮಾಡಿ ಆನೆಯಷ್ಟು ಪ್ರಚಾರ ತಗೊಳ್ಳೋದು ಬೇಕಾದಷ್ಟು ಜನ ಇರ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ರು ಅಂತ ಎಲ್ಲ ಸಮುದಾಯಕ್ಕೆ ಇವತ್ತು ಅರಸೀಕೆರೆಯಲ್ಲಿ ನಮ್ಮ ಈಗಿನ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅರಸೀಕೆರೆ ಪ್ರವಾಸದ ಒಂದು ಸಮಯದಲ್ಲಿ ಹಳ್ಳಿಗೆ ಹೋದಂಥ ಸಂದೇಗೌಡ್ರೆ ಹಳ್ಳಿಗೂ ಸಮುದಾಯ ಭವನವನ್ನು ಕಟ್ಟಿಸ್ಕೊಟ್ಟಿದ್ದೀರಿ, ಹಳ್ಳಿ ರಸ್ತೆಗಳನ್ನ ನಿರ್ಮಾಣವನ್ನು ಮಾಡಿದಿರಿ. ಇವತ್ತು ಅವಕಾಶ ಭಗವಂತ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಇವತ್ತು ಬರೀ ಆದಿಚುಂಚನಗಿರಿ ಮಠ ಅಂತ ಅಲ್ಲ, ಇವತ್ತು ಕೋಡಿ ಮಠದ ಪರಮ ಪೂಜ್ಯರಾಗಿರ್ಬೋದು, ಎಲ್ಲ ಸಮುದಾಯದ ಅನೇಕ ನಮ್ಮ ಅರಸೀಕೆರೆಯಲ್ಲಿ ಎಲ್ಲ ಸಮುದಾಯದ ಒಂದು ಭವನವನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಬಸವೇಶ್ವರ ಒಂದು ಸ್ವಾಮಿ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಈ ಕಡೆ ಸಂಗೊಳ್ಳಿ ರಾಯನ ಒಂದು ಪ್ರತಿಮೆ ಅನಾವರಣವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಸಾಹಿತ್ಯ ಋಷಿ ಏನು ಕುವೆಂಪು ಅವರು ಆಡಿದಂಥ ಒಂದು ನಡೆಯನ್ನು, ಅವರ ಆಶೀರ್ವಾದವನ್ನು ಸ್ವೀಕರಿಸಿ ಇವತ್ತು ಎಲ್ಲ ಸಮುದಾಯದ ಜೊತೆಯಲ್ಲಿ ನಮ್ಮ ಶಿವಲಿಂಗೇಗೌಡರು ಸೇವೆಯನ್ನು ಮಾಡ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ನೀವು ಎಚ್ಚರಿಸಿರುವಂಥ ಇವತ್ತು ನಮ್ಮ ಪತ್ರಿಕೆಗಳು ಶಿವಲಿಂಗೇಗೌಡರು ಒಳ್ಳೆ ಮಾತಾಡಿದ್ವಿ. ಇವತ್ತು ಯೂಟ್ಯೂಬು ಮತ್ತು ಮೀಡಿಯಾ ಏನೇ ಇದ್ರೂ ಕೂಡ ರೈಟಿಂಗ್ ಇದೆಯಲ್ಲ, ಅದಕ್ಕೆ ಹೇಳ್ತೀವಿ ಭಾಳ ಪೆನ್ನು ಕತ್ತಿಗಿನ್ನ ಹರಿತವಾದದ್ದು ಅಂತೇಳಿ. ನೀವು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಪತ್ರಿಕಾ ವರದಿಗಾರರು